ಗೌರವಾನ್ವಿತ ಮುಖ್ಯ ಶಿಕ್ಷಕೋಪಾಧ್ಯಾಯಕರು ಚಿನ್ಮಯ ಶಾಲೆ, ದಯವಿಟ್ಟು ನೋಡಿ. 5ನೇ ತರಗತಿ ವಿದ್ಯಾರ್ಥಿ ಮಿಸ್ಟರ್ ನೀರಜಾಕ್ಷ, ಎ ಸೆಕ್ಷನ್. ಅವರು ಪುಸ್ತಕಗಳು ಗಮನಿಸಿ ಸರ್. ಕಡಿಮೆ ಅಂದರೆ ಒಂದು 10ರಿಂದ 15-20 kg ಬರ್ತದೆ ವೆಯ್ಟು. ಆ ಬೆನ್ಮೂಳು ಏನಾಗಬೇಕು ಸರ್, ನೀವೇ ಹೇಳಿ ಸರ್. ಟೈಮ್ ಟೇಬಲ್ ಪ್ರಕಾರ ದಯವಿಟ್ಟು ನಿಮ್ಮ ಶಿಕ್ಷಕರಿಗೆ ಇಂಟಿಮೇಟ್ ಮಾಡಿ. ಆ ಪರ್ ಡೇ ಎಷ್ಟು ಬೇಕೋ ಅಷ್ಟೇ ಬುಕ್ಸ್ ತಗೊಂಡು ಹೋಗೋದಕ್ಕೆ ಹೇಳಿ ಸರ್. ನೋಡಿ ಸರ್ ಕನಿಷ್ಠ 15ರಿಂದ 20 kg ಬರ್ತವೆ. ಇಲ್ಲಿ ನೋಡಿ ಎಷ್ಟಿದ್ದಾವೆ ನೋಡಿ ಸರ್. ಇವರೊಬ್ಬರೇ ಅಂತಲ್ಲ, ಯಾವುದೇ ವಿದ್ಯಾರ್ಥಿ ಆಗಲಿ ಆ ಬೆನ್ಮೂಳು ಏನಾಗಬೇಕು, ಅವ್ರ ಆರೋಗ್ಯ ಏನಾಗಬೇಕು. ಪಾಪ ಅವ್ರಿಗೆ ಒಂದು 10 ವರ್ಷ ಇರ್ತದೆ, ಅವ್ರ ಮಾಂಸಖಂಡಗಳಿಗೆ ಅಷ್ಟು ಮಾತ್ರ ಒಂದು ಸ್ಟ್ರೆಂತ್ ಇರ್ತದೆ. ದಿನಕ್ಕೆ ಇಷ್ಟು ಪುಸ್ತಕ ಓದ್ತಾರೆ ಅವರು. ಸೊ ದಯವಿಟ್ಟು ಈ ಬಗ್ಗೆ ನೀವು ಗಮನ ವಹಿಸಬೇಕು. ಆ ಶಾಲಾ ಶಿಕ್ಷಕರಿಗೆ, ಅವ್ರ ಕ್ಲಾಸ್ ಟೀಚರ್ಗೆ, ಅಥವಾ ಪರ್ ಡೇ ಏನು ಪೀರಿಯಡ್ ಇರುತ್ತೋ ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟು ಪುಸ್ತಕ ಮಾತ್ರ ತಗೊಂಡು ಹೋಗೋದಕ್ಕೆ ದಯವಿಟ್ಟು ನಿಮ್ಮ ಕಡೆಯಿಂದ ಮಾರ್ಗದರ್ಶನ ಬೇಕಾಗುತ್ತೆ. ನೋಡಿ ಸರ್ ಎಷ್ಟು ಬುಕ್ ಇದೆ ನೋಡಿ ಸರ್. ಇಷ್ಟು ಬುಕ್ಕು ಬ್ಯಾಗಲ್ಲಿ ಇಟ್ಕೊಂಡು ಬರ್ತಾನೆ ಅವನು. ಆ ಬೆನ್ಮೂಳೆ ಏನಾಗಬೇಕು ಹೇಳಿ. ದಯವಿಟ್ಟು ವಿಚಾರದಲ್ಲಿ ಸ್ವಲ್ಪ ಡೀಪಾಗಿ ನೀವು ಗಮನ ವಹಿಸ್ಬೇಕು ಸರ್. ಯಾಕಂದರೆ ಬಂದು ಪರ್ಸ್ನಲಾಗಿ ಭೇಟಿ ಆಗ್ತೀನಿ ಆಫೀಸಲ್ಲಿ. ಸೊ ಇಲ್ಲೇ ಅಂದ್ಬಿಟ್ಟು ನಿಮ್ಮ ಒಂದು ಗಮನಕ್ಕೆ ನಾವು ಒಂದು ಇದು ಮಾಡ್ತಾಯಿದ್ದೀವಿ. ಸೊ ಈ ವಿಚಾರದಲ್ಲಿ ನೀವು ಗಮನ ಹರಿಸ್ಬೇಕು ಮತ್ತು ಕ್ರಮ ಕೈಗೊಳ್ಳಬೇಕು. ದಯವಿಟ್ಟು ಎಲ್ಲ ಶಿಕ್ಷಕರಿಗೆ ಇಂಟಿಮೇಟ್ ಮಾಡಿ ಈ ಒಂದು ವಿಚಾರದಲ್ಲಿ. ಇಷ್ಟೊಂದು ಬುಕ್ಸ್ ನೆಸೆಸಿಟಿ ಇಲ್ಲ. ಪಾಪ ಅವರು ಆರೋಗ್ಯ ಏನಾಗಬೇಕು, ಬೆನ್ಮೂಳೆ ಏನಾಗಬೇಕು, ಎಷ್ಟು ಮಾತ್ರ ಅವ್ರ ಏಜು ಮೇ ಬಿ ಒಂದು 10 to 12 years ಇರುತ್ತೆ. ಇಷ್ಟು ವೆಯ್ಟ್ ಹಾಕಿದ್ರೆ ಅವರು ಒಂದು ಬಾಡಿ ಲ್ಯಾಂಗ್ವೇಜ್ ಏನಾಗಬೇಕು. ದಯವಿಟ್ಟು ಗಮನಿಸಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು.